ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಈ ಕ್ಯಾಬೇಜ್ ಅಥವಾ ಪತ್ತಾಗೋಬಿ ಅಂದರೆ ಇಷ್ಟನೇ ಇರೋದಿಲ್ಲ. ಸೊ ಅಂಥವರು ಈ ರೆಸಿಪಿನ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಇನ್ನು ಮುಂದೆ ನಿಮ್ಮ ಫೇವ್ರೇಟ್ ಆಗ್ಬೋದು. ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಕೆಜಿ ಕ್ಯಾಬೇಜ್ ಇದೆ. ಇದು ಈ ರೀತಿ ಕಟ್ ಮಾಡ್ಕೊಂಡಿನಿ. ಹಾಗೆ ಕ್ಲೀನಾಗಿ ತೊಳೆದು ಕೂಡ ನಾನಿಲ್ಲಿ ಇಟ್ಕೊಂಡಿನಿ. ನೀವಿಲ್ಲಿ ಈ ರೀತಿ ಚಾಪರ್ ಇಲ್ಲ ಅಂದರೆ ಮಿಕ್ಸಿ ಜಾರ್ನಲ್ಲಿ ತರಿಯಾಗಿ ರುಬ್ಕೊಂಡು ಕೂಡ ತೊಗೋಬೋದು, ಅಥವಾ ತುರಿಯೋ ಮಣಿ ಇದ್ದರೆ ಅದರಲ್ಲಿ ತುರ್ಕೊಂಡು ಕೂಡ ತೊಗೋಬೋದು. ನೋಡಿ, ಈ ರೀತಿ ಚಾಪರ್ ಇದ್ದರೆ ಏನಾಗುತ್ತೆ, ಜಸ್ಟ್ ಈ ರೀತಿ ಒಂದು 10 ಸೆಕೆಂಡ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು, ನೀಟಾಗಿ ಚಾಪ್ ಆಗುತ್ತೆ. ನಿಮಗೆ ಈ ಚಾಪರ್ ಬೇಕಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಚಾಪರ್ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಒಂದ್ಸಲ ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡ್ಬೋದು. ಎಲ್ಲನೂ ಇದೇ ರೀತಿ ನೀಟಾಗಿ ಈ ರೀತಿ ಚಾಪ್ ಮಾಡ್ಕೊತಿದ್ದೀನಿ. ಎಷ್ಟು ನೀಟಾಗಿ ಚಾಪ್ ಆಗಿದೆ ನೋಡಿ. ತುಂಬಾ ಫ್ರೆಶ್ ಆಗಿರುವಂತಹ ಕ್ಯಾಬೇಜ್ ಇದು. ತುಂಬಾ ಪೌಷ್ಟಿಕವಾಗಿರುತ್ತೆ ಈ ರೆಸಿಪಿ. ಮೊದಲೇ ಹೇಳಿದಾಗೆ ಸುಮಾರು ನಾನಿಲ್ಲಿ ಅರ್ಧ ಕಿಲೋ ಕ್ಯಾಬೇಜ್ ತೊಗೊಂಡಿದ್ದೀನಿ. ಹೆಚ್ಚಕಮ್ಮ ನಡೆಯುತ್ತೆ ತೊಗೊಂಡ್ರು ಭೀ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಿದ್ದೀನಿ, ಒಂದು 2 ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಏನಿಲ್ಲ, ಎಲ್ಲನೂ ನೀಟಾಗಿ ಈ ರೀತಿ ಕೈಲಿಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸೈಡಿಗೆ ಎತ್ತಿಡ್ತಿದ್ದೀನಿ. ನೀರು ಬಿಟ್ಕೊಳ್ಳುತ್ತೆ, ಎಲ್ಲನೂ ಸಾಫ್ಟ್ ಆಗುತ್ತೆ ಉಪ್ಪು ಹಾಕೋದ್ರಿಂದ. ಇಲ್ಲಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಸುಮಾರು ಒಂದು 3 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿ ಇದೆ. ಇದು ಒಂದು 4 ರಿಂದ 5 ಗಂಟೆ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ನಿಮಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡೋದಿದ್ದರೆ ನೀವು ರಾತ್ರಿಯೇ ನೆನೆಸ್ಕೊಂಡು ತೊಗೋಬೋದು, ನಡೆಯುತ್ತೆ. ಇಲ್ಲಿ ನೀವು ಅಕ್ಕಿ ಯಾವ್ದು ತೊಗೊಂಡ್ರು ಭೀ ನಡೆಯುತ್ತೆ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗೇನಿಲ್ಲ, ಜಸ್ಟ್ ಅಕ್ಕಿ ಮಾತ್ರ ಹಾಕ್ತಿದ್ದೀನಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ. ಇಲ್ಲಿ ನೀರು ಬದಲಾಗಿ ಮೊಸರು ಹಾಕ್ಕೊಂಡು ಈ ಹಿಟ್ಟನ್ನ ರುಬ್ಕೋಬೇಕಾಗುತ್ತೆ. ಮತ್ತು ಜಾಸ್ತಿ ಗಟ್ಟಿನೇ ರುಬ್ಕೋಬೇಕು, ಯಾಕಂದರೆ ಇಲ್ಲಿ ಕ್ಯಾಬೇಜ್ ಕೂಡ ನೀರು ಬಿಟ್ಕೊಳ್ಳುತ್ತೆ. ಹೀಗಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ಮತ್ತು ಬೇಕಿದ್ರೆ ಮುಂದೆ ನಾವು ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ 3 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 3 ಆಲೂಗಡ್ಡೆ ತೊಗೊಂಡಿದ್ದೀನಿ, ಬೇಯಿಸ್ಕೊಂಡಿದ್ದಂತಹ ಆಲೂಗಡ್ಡೆ. ನೀವು ಇದರಲ್ಲಿ ಆಲೂಗಡ್ಡೆ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ಸೊ ಆಲೂಗಡ್ಡೆ ಹಾಕೋದ್ರಿಂದ ಕೊನೆಗೆ ಹಾಕ್ಕೊಳ್ಳಿ ಈ ರೀತಿ ಆಲೂಗಡ್ಡೆ. ಇವಾಗೇನಿಲ್ಲ, ಈ ಕ್ಯಾಬೇಜ್ಗೆ ಸೇರಿಸ್ತಿದ್ದೀನಿ. ಅಂದರೆ ಎಲ್ಲನೂ ಇಲ್ಲಿ ಇದೇ ರೀತಿ ರುಬ್ಕೊಂಡು ತಗೋಬೇಕು. ಒಂದು 3 ಗ್ಲಾಸ್ ಅಕ್ಕಿಗೆ ಒಂದು 3 ಆಲೂಗಡ್ಡೆ ತಗೊಳ್ಳಿ. ಹಾಗೆ ಕ್ಯಾಬೇಜ್ ನಿಮಗೆ ಎಷ್ಟು ಬೇಕಷ್ಟು ನೀವು ಇಲ್ಲಿ ತೊಗೋಬೋದು. ಹಾಗೆ ಇಲ್ಲಿ ರುಬ್ಬೋದಕ್ಕೆ ಮೊಸರೇ ಯೂಸ್ ಮಾಡಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಈ ರೆಸಿಪಿ. ಎಲ್ಲರ ಮನೆಯಲ್ಲಿ ಮಕ್ಕಳು ಕ್ಯಾಬೇಜ್ ಪಲ್ಯ ತಿನ್ನೋದಿಲ್ಲ. ಸೊ ಈ ರೆಸಿಪಿನ ಒಂದ್ಸಲ ಮಾಡಿಕೊಟ್ಟು ನೋಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟೇ ರುಚಿಯಾಗಿರುತ್ತೆ. ಮತ್ತು ಇದು ತಣ್ಣಗಾದ್ರೂ ಭೀ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಇವಾಗೇನೆಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕರೆಕ್ಟಾಗಿದೆ, ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತಿಳಿನೂ ಇಲ್ಲ. ನಾರ್ಮಲಾಗಿ ದೋಸೆ ಹಿಟ್ಟಿರುತ್ತಲ್ಲ ಅದೇ ರೀತಿ ಮಾಡ್ಕೋಬೇಕು. ರುಬ್ಬುವಾಗ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಬೇಕಿದ್ರೆ ಇಲ್ಲಿ ನೋಡ್ಕೊಂಡು ಮತ್ತೆ ಮೊಸರು ಆ್ಯಡ್ ಮಾಡ್ಕೋಬೋದು. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕರಿಬೇವಿನ ಸೊಪ್ಪು, ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕೋಬೋದು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಹಾಗೆ ಜೀರಿಗೆ ಹಾಕ್ತಿದ್ದೀನಿ 1 ಚಮಚ. ಮತ್ತು ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಹಾಕೋದಿದ್ದರೆ ಹಾಕೋಬೋದು. ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಹಾಕೋಬೋದು, ಅಥವಾ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಇದ್ದರೆ ಅದು ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ನಿಮಗೆ ಜಾಸ್ತಿ ಈ ಕ್ಯಾಬೇಜ್ ಫ್ಲೇವರೇ ಬೇಕಂದರೆ ಇಷ್ಟೇ ಹಾಕ್ಕೊಂಡು ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ ಈ ರೆಸಿಪಿ. ಅದ್ರ ಜೊತೆಗೆ ನಾನಿಲ್ಲಿ ಉಪ್ಪು ಕೂಡ ಹಾಕ್ತಿದ್ದೀನಿ. ಸೊ ಮೊದಲು ಕೂಡ ನಾನು ಕ್ಯಾಬೇಜ್ಗೆ ಸ್ವಲ್ಪ ಹಾಕಿದ್ದ, ಇಲ್ಲೊಂದು ಸ್ವಲ್ಪನೇ ಹಾಕ್ತಿದ್ದೀನಿ. ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಇದಕ್ಕೆ ರೆಸ್ಟ್ ಮಾಡ್ಕೊ ಬಿಡ್ತಿದ್ದೀನಿ. ಇವಾಗ ಇದ್ರ ಜೊತೆಗೆ ನಾನಿಲ್ಲಿ ಚಟ್ನಿ ಮಾಡ್ತಿದ್ದೀನಿ. ಈ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 3 ಚಮಚ ಕಡಲೆಬೇಳೆ, ಒಂದು 2 ಚಮಚ ಉದ್ದಿನಬೇಳೆ ಹಾಕ್ಕೊಂಡಿನಿ. ಇವಾಗ ಲೈಟಾಗಿ ಕೆಂಪಾಗಬೇಕು. ಲೈಟಾಗಿ ಕೆಂಪಾದ್ಮೇಲೆ ಇದಕ್ಕೆ ಒಂದು 3 ಈರುಳ್ಳಿ ಹಾಕ್ತಿದ್ದೀನಿ, ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡು. ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಅಥವಾ ಖಾರಕ್ಕೆ ತಕ್ಕಂತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇವಾಗ ಏನಿಲ್ಲ, ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗೋ ತನಕ ಹುರ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪನೇ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ. ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ನೋಡಿ, ಇವಾಗ ಈರುಳ್ಳಿದು ಹಸಿ ವಾಸನೆ ಹೋಗಿದೆ. ಒಂದು 4 ಟೊಮೆಟೊ ಹಾಕ್ತಿದ್ದೀನಿ. 3 ಈರುಳ್ಳಿ, ಒಂದು 4 ಟೊಮೆಟೊನ ಹಾಕ್ಕೊಳ್ಳಿ, ಸೂಪರ್ ಆಗಿರುತ್ತೆ ಈ ಚಟ್ನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಅರಿಶಿಣ ಕ್ವಾಂಟಿಟಿ ಕಮ್ಮಿನೇ ಇರಲಿ, ಚಟ್ನಿ ಕಲರ್ ತುಂಬಾ ಸರಿಯಾಗಿ ಬರುತ್ತೆ. ಇವಾಗೇನಿಲ್ಲ, ಈ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತಗೋಬೇಕು ಅಷ್ಟೇ. ಒಂದು 2-3 ನಿಮಿಷ ಹುರ್ಕೊಂಡು ಮತ್ತೆ ಒಂದು 2-3 ನಿಮಿಷ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ಬೇಗ ಸಾಫ್ಟ್ ಆಗುತ್ತೆ ಇಲ್ಲಿ ಟೊಮೆಟೊ. ಓಕೆ ನೋಡಿ, ಪೂರ್ತಿಯಾಗಿ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ಇಷ್ಟಾದರೂ ಸಾಕು. ಇವಾಗ ಇದನ್ನು ತಣ್ಣಗೆ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕ್ತಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತಗೋಬೇಕು. ರುಬ್ಬುವಾಗ ಸ್ವಲ್ಪನೇ ನೀರು ಹಾಕ್ತಿದ್ದೀನಿ ಇಲ್ಲಿ.
ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತಗೋಬೇಕು. ಓಕೆ ನೋಡಿ, ನಮ್ಮ ಚಟ್ನಿ ರೆಸಿಪಿ ರೆಡಿಯಾಗಿದೆ. ನೀವು ಇದನ್ನು ಹಾಗೆ ಕೂಡ ಬಳಸ್ಕೋಬೋದು ಅಥವಾ ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಮಾಡಿದರೆ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ಈ ಚಟ್ನಿದು. ಹಾಗೆ ಈ ಚಟ್ನಿ ನೀವು ಚಪಾತಿ, ರೊಟ್ಟಿ, ಅನ್ನ, ಇಡ್ಲಿ, ದೋಸೆ, ಪಡ್ಡು ಆಲ್ಮೋಸ್ಟ್ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಅಂದರೆ ಎಲ್ಲದರ ಜೊತೆಗೂ ಕೂಡ ಈ ಚಟ್ನಿನ ನೀವು ತಿನ್ಬೋದು. ಸೂಪರಾಗಿರುತ್ತೆ ಈ ಚಟ್ನಿ ರೆಸಿಪಿ. ಓಕೆ, ಸಣ್ಣದಾಗಿ ಒಗ್ಗರಣೆ ಮಾಡಿ ಇದಕ್ಕೆ ಹಾಕಿದ್ದೀನಿ. ಸೂಪರಾಗಿರುವಂತಹ ಚಟ್ನಿ ರೆಸಿಪಿ ರೆಡಿಯಾಗುತ್ತೆ. ಸೂಪರಾಗಿರುತ್ತೆ. ಮಿಸ್ ಮಾಡದೆ ಈ ರೀತಿ ಒಂದ್ಸಲ ಚಟ್ನಿನ ಮಾಡಿ ನೋಡಿ ನೀವು. ಇವಾಗ ಇಲ್ಲಿ ಹಿಟ್ಟಿಗೆ ಕೂಡ ಸುಮಾರು ನಾನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಸ್ವಲ್ಪ ಸಾಫ್ಟ್ ಆಗಿದೆ ಹಿಟ್ಟು. ಕ್ಯಾಬೇಜ್ ಎಲ್ಲ ನೀರು ಬಿಟ್ಕೊಂಡಿದೆ, ನೀವು ನೋಡ್ತಿರ್ಬೋದು. ಮೊದಲು ಸ್ವಲ್ಪ ಗಟ್ಟಿ ಇತ್ತು, ಇವಾಗ ಸ್ವಲ್ಪ ತಿಳಿಯಾಗಿದೆ ಈ ಹಿಟ್ಟು. ಇವಾಗ ಏನಿಲ್ಲ, ಒಂದು 2 ಭಾಗ ಮಾಡ್ಕೊಂಡಿನಿ. ಹಿಟ್ಟು ಜಾಸ್ತಿ ಇದೆ. ಇದರಲ್ಲಿ ಒಂದು ಭಾಗಕ್ಕೆ ಒಂದು ಏನೋ ಪಾಕೆಟ್ ಹಾಕ್ತಿದ್ದೀನಿ. ಇನ್ನೊಂದು ಬದಲಾಗಿ ನೀವಿಲ್ಲಿ ಅಡುಗೆ ಸೋಡಾ ಕೂಡ ಹಾಕೋಬೋದು. ಈ ರೀತಿ ಕೊನೆಗೆ ಹಾಕೋಬೇಕು, ಈನೋ ಸೋಡಾ ಅಥವಾ ಅಡುಗೆ ಸೋಡಾ. ನೀವು ಬೇಕಿದ್ರೆ ಈ ಹಿಟ್ಟು ರಾತ್ರಿನೇ ರೆಡಿ ಮಾಡಿಟ್ಟು ಬೆಳಗ್ಗೆ ಈ ರೆಸಿಪಿನ ಮಾಡ್ಕೋಬೋದು. ಮಾಡುವಾಗ ಒಂದು ಸ್ವಲ್ಪ ಈನೋ ಅಥವಾ ಸೋಡಾನ ಹಾಕ್ಕೊಳ್ಳಿ. ಸೂಪರಾಗಿರುತ್ತೆ ಈ ರೆಸಿಪಿ. ಓಕೆ, ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಅಂದರೆ ನಿಮಗೆ ಅರ್ಥ ಆಗಿದೆ ತಂದ್ಕೋತೀನಿ. ಯಾವ ಟೈಮ್ನಲ್ಲಿ ನೀವು ಇಲ್ಲಿ ಪಡ್ಡು ಅಥವಾ ಉತ್ತಪ್ಪ ಮಾಡ್ಕೋತಿರಲ್ಲ, ಅದೇ ಟೈಮ್ನಲ್ಲಿ ಅಂದರೆ ಕೊನೆಯಲ್ಲೇ ಈನೋ ಅಥವಾ ಸೋಡಾನ ಹಾಕ್ಕೊಳ್ಳಿ. ಸೂಪರಾಗಿರುತ್ತೆ. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಮತ್ತು ಇಲ್ಲಿ ಹಿಟ್ಟು ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಉಬ್ಬುತ್ತೆ ಹಿಟ್ಟು. ಇವಾಗೇನಿಲ್ಲ, ಎಲ್ಲದಕ್ಕೂ ಈ ರೀತಿ ಹಿಟ್ಟು ಹಾಕ್ತಿದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಮಕ್ಕಳು ಅಷ್ಟೊಂದು ಇಷ್ಟಪಡೋದಿಲ್ಲ ಈ ಕ್ಯಾಬೇಜ್ ರೆಸಿಪಿ. ಸೊ ಈ ರೀತಿ ನೀವು ಒಂದ್ಸಲ ಮಾಡಿಕೊಟ್ಟು ನೋಡಿ, ಖಂಡಿತ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಈ ರೆಸಿಪಿ. ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಈ ರೆಸಿಪಿ. ಒಂದು 2 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದೆ. ಇವಾಗ ಇದನ್ನು ಮತ್ತೆ ಮೇಲೆ ಸ್ವಲ್ಪನೇ ಎಣ್ಣೆ ಹಚ್ಚಿದನ್ನು ಉಲ್ಟಾ ಹಾಕ್ತಿದ್ದೀನಿ. ವಾವ್, ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಕಲರು. ಹಾಗೆ ತಿನ್ನೋಕೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಈ ರೆಸಿಪಿ. ಇವಾಗೇನಿಲ್ಲ, ಎಲ್ಲನೂ ಈ ರೀತಿ ಉಲ್ಟಾ ಹಾಕ್ತಿದ್ದೀನಿ. ಆಲ್ಮೋಸ್ಟ್ ಭಾಳಷ್ಟು ರೆಸಿಪಿನ ಟ್ರೈ ಮಾಡಿರ್ತೀರ ನೀವು. ಈ ರೆಸಿಪಿ ಕೂಡ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಏನಿಲ್ಲ, 2 ಕಡೆಗೆ ಈ ರೀತಿ ಕ್ರಿಸ್ಪಿ ಆಗಬೇಕು, ಹಾಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ಬೇಯಿಸ್ಕೊಂಡು ತೊಗೊಂಡ್ರೆ ಆಯಿತು. ಬಿಸಿ ಬಿಸಿ ಇರುವಾಗ ನೀವು ಹಾಗೆ ಕೂಡ ತಿನ್ಬೋದು. ಚಟ್ನಿ, ಪಲ್ಯ, ಸಾಂಬಾರು ಏನೂ ಬೇಕಾಗಲ್ಲ ಈ ಪಡ್ ತಿನ್ನೋದಕ್ಕೆ. ಇದೇ ಹಿಟ್ಟಲ್ಲಿ ಈ ರೀತಿ ಉತ್ತಪ್ಪ ಕೂಡ ಮಾಡ್ಕೋಬೋದು. ಇದು ಕೂಡ ಸೂಪರಾಗಿರುತ್ತೆ. ನಾನಿಲ್ಲಿ ಸಣ್ಣ ಪ್ಯಾನ್ ಇಟ್ಕೊಂಡಿನಿ. ಈ ರೀತಿ ಸಣ್ಣ ಪ್ಯಾನ್ ಇಲ್ಲ ಅಂದರೆ ದೋಸೆ ತವಾ ಅಥವಾ ದೊಡ್ಡ ಪ್ಯಾನ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ಈ ರೀತಿ ಮಾಡ್ಕೋದ್ರಿಂದ ಎಲ್ಲನೂ ಒಂದೇ ಸೈಜ್ನಲ್ಲಿ ಬರುತ್ತೆ ಅಷ್ಟೇ. ಇದು ಕೂಡ ನೋಡಿ ಮೇಲೆ ಪೂರ್ತಿಯಾಗಿ ಡ್ರೈ ಆಗಿದೆ. ಇವಾಗ ಡ್ರೈ ಆದಮೇಲೆ ಇದಕ್ಕೆ ಮೇಲೆ ಸ್ವಲ್ಪನೇ ಎಣ್ಣೆ ಒರೆಸಿ ಈ ರೀತಿ ಉಲ್ಟಾ ಹಾಕ್ತಿದ್ದೀನಿ. ವಾವ್, ನೋಡಿ ಇದು ಕೂಡ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಮೇಲಿನ ಲೇಯರ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸೂಪರಾಗಿರುವಂತಹ ಹೆಲ್ದಿಯಾಗಿರುವಂತಹ ಕ್ಯಾಬೇಜ್ ಪಡ್ಡು ಮತ್ತು ಉತ್ತಪ್ಪ ರೆಸಿಪಿ ರೆಡಿಯಾಗಿದೆ. ಎಷ್ಟು ತಿಂದರೂ ಸಾಕೆ ಅನ್ಸೋದಿಲ್ಲ, ಅಷ್ಟು ಸೂಪರಾಗಿರುತ್ತೆ. ಈ ಚಟ್ನಿ ಕೂಡ ಅಷ್ಟೇ ನಾರ್ಮಲ್ ದೋಸೆ, ಇಡ್ಲಿ ಅಥವಾ ಪಡ್ಡು ಅಥವಾ ಚಪಾತಿ ಮತ್ತು ಹಾಗೆ ರೈಸ್ಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ಚಟ್ನಿ ರೆಸಿಪಿ. ಇದ್ರ ಜೊತೆಗೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಇವೆರಡರ ಕಾಂಬಿನೇಷನ್. ನೀವು ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ನಮ್ಮ ಪಡ್ ಅಂತೇಳಿ. ಸೂಪರಾಗಿರುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ಮಿಸ್ ಮಾಡಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರು.